never thought like, oh, I love you ಆ ಥರ ಎಲ್ಲ ಯಾವತ್ತೂ ನೋಡಿಲ್ಲ. So we were like ಅಂತ ನೋಡಿದ್ರು ಅದು ಫ್ರೆಂಡ್ ಆಗಿ, because he is a lovable person as a friend, but more than that no, he will reveal his inner childness outside. ಆ ಚಿಕ್ಕ ಹುಡುಗರು ಚೇಷ್ಟೆ ಮಾಡ್ತಾರಲ್ಲ, ಹಿಂಗ್ ತಲೆಗೆ ಹೊಡಿಯೋದು, ಮತ್ತೆ ಇಲ್ಲಿ ತಿರ್ಗಿ ಹಿಂಗೆ ಎಳ್ಕೊಳ್ಳೋದು, ಆಮೇಲೆ ರೇಗ್ಸೋದು, ಸುಮ್ನೆ ಕಾಲಲ್ಲಿ ಎಳೆಯೋದು, ಪಿಲ್ಲೋ ಇದ್ರೆ ಎತ್ತಿ ಹೊಡಿಯೋದು, ಸುಮ್ನೆ ಒಂದು ಫ್ರೆಂಡ್ಸ್ಗಿನ ಮೀರಿ ಒಂದು ಹುಡುಗ ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಅದು ಇನ್ನೂ ಬೇರೆ ತರ ಹೋಗ್ತಾರೆ ಅಂತೇಳಿ. ಬಟ್ ನಾವು ಅದಕ್ಕೆ ಹೋಗ್ಲಿಲ್ಲ. ನಿಂಗೇನೆ ಖುಷಿ ಆದಾಗ ನನ್ನ ಹತ್ರ ಹಂಚ್ಕೋ, ನಿನ್ಗೇನೆ ನೋವಾದಾಗ ನನ್ನ ಹತ್ರ ಹಂಚ್ಕೋ, ನನಗೇನಿದ್ರು ಇದ್ದಾಗ ನಾನು ಪರ್ಸನಲ್ ಎಲ್ಲ ಅವಳ ಹತ್ರ ಹೇಳ್ಕೊಂತೀನಿ, ಅವಳು ಇದ್ದಿದ್ದು ನನ್ನ ಹತ್ರ ಹೇಳ್ಕೊಂತಾಳೆ. ಮಳೆ ಜೋರಾಗಿ ಸುರಿಯುತ್ತಿದೆ, ಕುರ್ಚಿಯೊಂದು ಖಾಲಿ ಇದೆ, ಕೂತು ಮಾತಾಡಲು ವಿಷಯ ತುಂಬ ಇದೆ, ಬರುವೆಯಾ 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 ಬರುವೆಯಾ. ಅರೆ ಚೆನ್ನಾಗಿದೆ ಅಲ್ಲ. ಇನ್ನೊಂದು ಹಾಡು ಅದು ಯಾವುದು? ಅದು ಬ್ರೇಕಪ್ ಸಾಂಗು. ವೆರಿ ನೈಸ್, ವೆರಿ ಮೀನಿಂಗ್ಫುಲ್. ಅದೇ ಆ್ಯಕ್ಚುಲಿ ತುಂಬ ವೈರಲ್ ಆಗಿತ್ತು ನಮ್ಮ ಝೀಲ ಹಾಡಿದಾಗ, ಅದನ್ನೇ ಆಲ್ಬಮ್ ಸಾಂಗ್ ಇಟ್ಕೊಂಡು ಮಾಡಿದೆ. ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ, ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ, ನೀನಿಲ್ಲದ ಜೀವನ ಬರೀ ನೋವಿನ ಕ್ಷಣ, ಹೀಗೇಕೆ ನೀ ನನ್ನ ಬಿಟ್ಟು ಹೋದೆ ಹೇಳು ಚಿನ್ನ, ನೀನಿಲ್ಲದೆ ಹೇಗೆ ಇರುವೆನಾ, ನೀ ಬರುವ ದಾರಿ ಕಾಯುವೆನಾ, ಓ ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ, ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ. Those meanings no are like so touching. ಇವ್ರು ಹೇಳೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಮ ಸಾಂಗ್ಸಿಗೆ ಅವರು ಎಷ್ಟರ ಮಟ್ಟಿಗೆ ಫ್ಯಾನ್ ಇದ್ದಾರೆ ಅಂತಂದು, ನಿಮ್ಮ ಧ್ವನಿಗೆ ಎಷ್ಟು ಮಟ್ಟಿಗೆ. ಇಲ್ಲ, ಅವಳು ಹೇಳ್ತಿದ್ಲು ಪ್ರತಿ ವಾರ, ಸೊ ನೀನು ಏನಾದರೂ ಮಾಡು ನನಗೋಸ್ಕರ ಪ್ರತಿ ವಾರ ಒಂದೊಂದು ಸಾಂಗ್ ಆಡು ಅಂತೇಳಿ. ಪ್ರತಿ ವಾರನೂ ಅವಳಿಗೋಸ್ಕರ ಒಂದು ಸಾಂಗ್ ಆಡ್ತಿದ್ದೆ. ಅದರಲ್ಲೂ 80% ನಂದೇ ಕಂಪೋಸು, ನಾನೇ ಬರೆದ್ಬಿಟ್ಟು ಅವಳಿಗೋಸ್ಕರ ಅಂತ ಬರೆದ್ಬಿಟ್ಟು ಹಾಡ್ತಿದ್ದೆ. ಎಷ್ಟು ಡೆಡಿಕೇಶನ್ ಅಂತಲ್ಲ. ಇಲ್ಲ, whenever you Sunil sings no, I'll be like ಹಾಡು ಇಲ್ಲ ಹಾಡು ಕೇಳ್ತೀನಿ. ನಂಗೆ ಬರೆಯೋಕ್ ತುಂಬಾ ಇಷ್ಟ, ಬಟ್ ಇವಳ ಜೊತೆ ಕಳೆದಿರೋ ಟೈಮ್ಗಳು, ಇವಳ ಬಾಂಡಿಂಗು, ಇನ್ನೊಂದು ಇವಳು ನೋಡಿದ್ರೆ ಲಿರಿಕ್ಸ್ ಎಲ್ಲ ತಾನಾಗಿ ತಾನು ಬರ್ತಿದ್ವು. ಸೊ ಹಂಗೆ ಫ್ಲೋ ಅಲ್ಲಿ ಬರಿತಾ ಇದೆ. ಸೊ ಇಷ್ಟೆಲ್ಲ ಬಾಂಡಿಂಗ್ ಚೆನ್ನಾಗಿರೋದಕ್ಕೆ ಆಬ್ವಿಯಸ್ಲಿ ಇವಾಗ ಒಂದು ಹುಡುಗಿ ಚೆನ್ನಾಗಿದ್ದಾರೆ ಅಂದ ತಕ್ಷಣ, ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂದ ತಕ್ಷಣ ನಾವು ಫ್ರೆಂಡ್ಸ್ ಅಂತಂದು ಅದ್ರ ಮೇಲ್ಗಡೆ ಒಂದು ಪೊಸಿಷನಿಗೆ ಹೋಗ್ಬಿಡ್ತೀವಿ, ಸ್ಟೆಪ್ಪಿಗೆ ಹೋಗ್ಬಿಡ್ತೀವಿ. ತುಂಬಾ ಟಾಕ್ಸ್ ಇತ್ತು ನಿಮ್ಮ ಬಗ್ಗೆ, ನೀವಿಬ್ರು ಒಂದು ಕಪಲ್, ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಅದೇ ನಿಮ್ಮ ಒಂದು ಕೆಮಿಸ್ಟ್ರಿ ಹೊರಗೆ ಬರ್ತಾ ಇದೆ. ಸೊ ಹೇಳಿದ್ದೀರಾ ಆಬ್ವಿಯಸ್ಲಿ ಇಲ್ಲ ಫ್ರೆಂಡ್ಸ್ ಅಂತಂದು, ಬಟ್ ಸ್ಟಿಲ್ ಆ ಥರದ್ದು ಒಂದಿಷ್ಟು ಮಾತುಗಳು ಕೇಳಿದಾಗ ಖುಷಿ ಅನ್ಸುತ್ತೋ, ಯಾಕೆ ಈ ಥರ ಬರ್ತಾ ಇದೆ ಅಂತ ಅನ್ಸುತ್ತೆ? ಇಲ್ಲ, ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವರು ಆ ಥರ ತಗೊಂಡಿದಾರಲ್ಲ, ಅಷ್ಟು ನಾವು ಅವರಿಗೆ ಇಷ್ಟ ಆಗಿದ್ದೀವಿ, ಅಷ್ಟು ಇಷ್ಟಪಡ್ತಿದ್ದಾರೆ ನಮ್ಮನ್ನ ಅಂತ ಅಂದಮೇಲೆ ಅದು ಖುಷಿ ಆಗುತ್ತೆ. ಬಟ್ ನೀವು ಹೇಳಿದ್ರಲ್ಲ, ಒಂದು ಫ್ರೆಂಡ್ಸ್ಗಿನ ಮೀರಿ ಒಂದು ಹುಡುಗ ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಅದು ಇನ್ನೂ ಬೇರೆ ಥರ ಹೋಗ್ತಾರೆ ಅಂತೇಳಿ. ಬಟ್ ನಾವು ಅದಕ್ಕೆ ಹೋಗಲಿಲ್ಲ. ಯಾಕಂದರೆ ಅದೆಷ್ಟೇ ಮನಸ್ಸುಗಳಲ್ಲಿ ಏನೇನೋ ಬಂದ್ರೂ ಬೇಡ, ಈ ಪ್ಯೂರ್ ಆಗಿರೋ ಫ್ರೆಂಡ್ಶಿಪ್ಗೆ ಇನ್ನೊಂದು ಬೇರೆ ಯಾವುದೋ ಸಂಬಂಧ ಬರೋದು ಬೇಡ, ಅದು ಅಷ್ಟೇ ಪ್ಯೂರ್ ಆಗಿರಲಿ. ಯಾವಾಗಲೂ ಹೀಗೆ ಇರೋಣ, ನಿನ್ನ ಫೀಲ್ಡಲ್ಲಿ ನೀನು ಇರ್ತೀಯ, ನನ್ನ ಫೀಲ್ಡಲ್ಲಿ ನಾನು ಇರ್ತೀನಿ, ನಿಂಗೇನೆ ಖುಷಿ ಆದಾಗ ನನ್ನ ಹತ್ರ ಹಂಚ್ಕೋ, ನಿನಗೇನೆ ನೋವಾದಾಗ ನನ್ನ ಹತ್ರ ಹಂಚ್ಕೋ, ನನಗೇನಿದ್ರು ಇದ್ದಾಗ ನಾನು ಪರ್ಸನಲ್ ಎಲ್ಲ ಅವಳ ಹತ್ರ ಹೇಳ್ಕೊತೀನಿ, ಅವಳು ಇದ್ದಿದ್ದು ನನ್ನ ಹತ್ರ ಹೇಳ್ಕೊತಾಳೆ. ಸೊ ನೀನು ಏನೇ ಡಿಸೈಡ್ ಮಾಡ್ಕೋಬೇಕಂದ್ರೂ ನೀನು ತಗೋ ಫಸ್ಟು, ನೀನು ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಥರ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ನಾನು ಸಾಂಗ್ಸ್ ಆಗಲಿ, ಆಲ್ಬಮ್ ಸಾಂಗ್ಸ್ ಆಗಲಿ, ಮೂವಿ ಆಗಲಿ, ಕ್ಯಾರೆಕ್ಟರ್ ವೈಸ್ ಆಗಲಿ ಹೇಗಂತ ಮಾಡ್ಕೊ, ನನ್ನ ಹತ್ರನೂ ಒಂದೊಂದು ಸಲ ಕೇಳೋ ಒಪಿನಿಯನ್ ಹೇಳ್ತೀನಿ ಅಂತ. ಬಟ್ ನಮ್ಮಿಬ್ಬರ ಮಧ್ಯೆ ಅದೇ ಸೊ ಅಮೃತ, ಇವಾಗ ನಿಮ್ಮನ್ನ ಕೇಳಬೇಕು ಅಂತಂದ್ರೆ, ಇವ್ರು ಹೇಳಿದ್ರು ಮನಸ್ಸಲ್ಲಿ ಒಂದಿಷ್ಟು ಭಾವನೆಗಳು ಆದ್ರೂ ಕೂಡ ಅದನ್ನ ನಾವು ಸಪ್ರೆಸ್ ಮಾಡ್ತೀವಿ, ಬಿಕಾಸ್ ಒಂದು ಒಳ್ಳೆ ಬಾಂಡಿಂಗ್ ಕಂಟಿನ್ಯೂ ಆಗಬೇಕು ಅಂತ. ಬಟ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸಪೋಸ್ ಆ ಥರ ಫೀಲಿಂಗ್ಸ್ ಬಂದ್ರು ಕೂಡ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದ್ರಲ್ಲಿ ಎಂತಾದ್ರೂ ಪ್ರಾಬ್ಲಮ್ ಆಗತ್ತಾ? ಎಂತ ಪ್ರಾಬ್ಲಮ್ It's not about problem because we don't see each other in that other level. ನಾವಿಬ್ರು ಫ್ರೆಂಡ್ಸ್ ಆಗಿ ನೋಡಿದ್ದೀವಿ ಅಷ್ಟೇ. We never thought like, oh, I love you ಆ ಥರ ಎಲ್ಲ ಯಾವತ್ತೂ ನೋಡಿಲ್ಲ. So we were like ಅಂತ ನೋಡಿದ್ರು ಅದು ಫ್ರೆಂಡ್ ಆಗಿ. I have liked him. ನಾನು ಶೋದಲ್ಲೂ ಹೇಳಿದ್ದೀನಿ, ಆಫ್ ಸ್ಕ್ರೀನಲ್ಲೂ ಹೇಳಿದ್ದೀನಿ, ಐ ಲೈಕ್ ಹಿಮ್ ಸೋ ಮಚ್ ಆಸ್ ಅ ಪರ್ಸನ್.
because he is a lovable person as a friend. But more than that, no. But he is a very good person. Yeah, good friend and forever friend. Yeah. ಓಕೆ ಇವಾಗ ಏನಂದ್ರೆ ಅವಳಿಗೂ ಅಂತ ಒಂದು ಲೈಫ್ ಇದೆ, ನನಗೂ ಅಂತ ಒಂದು ಲೈಫ್ ಇದೆ. ನನ್ನ ಲೈಫಲ್ಲೂ ಇನ್ನೂ ತುಂಬ ಸಾಧನೆಗಳು ಮಾಡಬೇಕಂತ ಇದೆ. ನನಗೆ ಒಂದಿಷ್ಟು ಕನಸುಗಳಿದೆ, ಆ ಕನಸುಗಳೆಲ್ಲ ಈಡೇರಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಇದೆ. ಸೊ ಅವಳ ಲೈಫಲ್ಲಿ ಇದೆಲ್ಲ ಏನಂದರೆ ಇವಾಗ ಅನಿಸುತ್ತೆ ಏನೋ ಇವಾಗೇನೋ ಆಯಿತು, ಇವಾಗ ಒಟ್ಟಿಗೆ ಇದ್ವಿ, ಮನಸ್ಸು ಕೂಡ್ತು, ಅಥವಾ ನಾವಿಬ್ಬರು ಬಾಂಡಿಂಗ್ ಚೆನ್ನಾಗಿತ್ತು, ಮಾಡಿದ್ವಿ. ಆಮೇಲೆ ಇಬ್ಬರದು ಒಂದೇ ಇಂಡಸ್ಟ್ರಿ ಫೀಲ್ಡು, ಆಮೇಲೆ ಅವಳದೇನೋ ಕೆಲಸದಲ್ಲಿ ಬ್ಯುಸಿ, ನಾನು ಏನೋ ಒಂದು ಕೆಲಸದಲ್ಲಿ ಬ್ಯುಸಿ, ಟೈಮ್ ಸಿಗಲಿಲ್ಲ. ಆಮೇಲೆ ಕಿತ್ತಾಡೋದು, ಜಗಳ ಮಾಡೋದು, ಆಮೇಲೆ ಮತ್ತೆ ಬಂದು ಇದೇ ತರ ನ್ಯೂಸ್ ಮುಂದೆ ನಿಂತ್ಕೊಂಡು ಇವಾಗ ಈ ತರ ಮಾತಾಡೋರು ಅವಾಗ ಆ ತರ ಮಾತಾಡೋದಾಗುತ್ತೆ. ಅದೆಲ್ಲ ಬೇಡ ಸುಮ್ಮನೆ. ಎಷ್ಟೊಂದು ಕಾಮೆಂಟ್ಸ್ ಬಂದ್ಬಿಟ್ಟು ಕಂಪೇರ್ ಅಷ್ಟು ಚಂದನ್ ನಿವೇದಿತಾ ಆಲ್ಸೋ ಸೋ ಮೆನಿ ಕಾಮೆಂಟ್ಸ್. ನೋ ಅಂದ್ರೆ ಅವ್ರಂದ್ರೆ ಅವ್ರದೇ ಬೇರೆ ಇದು ನಮ್ದೇ ಬೇರೆ ಅದು ಇದು ಆಗುತ್ತೆ, ತಪ್ಪಾಗುತ್ತೆ. ಅಂದ್ರೆ ಲೈಕ್ ಅದು ಅವಳು ಹೇಳ್ತಿರೋದು ಲೈಕ್ ಹಂಗ್ ಮಾಡ್ತಾರೆ ಅಂತ ಹೇಳಿ. ಬಟ್ ಆಲ್ ಲೈಫ್ ಅವ್ರವ್ರದ್ದು ಒಂದೊಂದ್ ತರ, ಒಬ್ಬೊಬ್ರು ಸ್ಟೈಲ್ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಇವಾಗ ನಮ್ಮಿಬ್ರಿಗೂ ಬಂದ್ಬಿಟ್ಟು ಬೇಡ, ನಾವಿಬ್ರು ಇಷ್ಟು ಬಾಂಡಿಂಗ್ ಅಲ್ಲಿ ಇದೀವಿ, ಇಷ್ಟು ಪ್ರೀತಿಯಿಂದ ಇದೀವಿ, ಏನಕ್ಕೆ ಹಿಂಗೆ ಇದ್ರೆ ಏನಾಗುತ್ತೆ, ಹಿಂಗೆ ಇರೋಣ, ಹಿಂಗೆ ಮಾತಾಡೋಣ ಅಷ್ಟೇ. ಇದು ಇನ್ನು ತುಂಬಾ ದಿನ ಯಾವ್ದೇ ಇದ್ರಲ್ಲಿ ಯಾವ್ದೇ ಅಡೆತಡೆ ಇರಲ್ಲ, ಯಾವ್ದೇ ರೆಸ್ಟ್ರಿಕ್ಷನ್ ಇರಲ್ಲ, ಯಾವ್ದೇ ಜಗಳ ಇರಲ್ಲ. ನಿನ್ ಲೈಫ್ ನೀನ್ ಎಂಜಾಯ್ ಮಾಡ್ತಿರೋ, ನನ್ನ ಲೈಫ್ ನಾನೇ, ಅಂದ್ರೆ ನನ್ಗೇನು ಅಚೀವ್ ಮಾಡ್ಬೇಕು ಅದನ್ನ ಮಾಡ್ತಿರ್ತೀನಿ, ನಿನ್ ಲೈಫಲ್ಲಿ ಏನ್ ಮಾಡ್ತಿರೋ. ಸೊ ಏನೇ ಇದ್ರು ಅಥವಾ ನಿಂಗೆ ಏನಾದ್ರು ಕಷ್ಟ ಇದ್ದಾಗ ನಾನು ಕರಿ, ನನ್ಗಿದ್ದಾಗ ನಿನ್ಗೆ ಹೇಳ್ತೀನಿ, ಆ ತರ. ದಟ್ಸ್ ನಿಜ ಗುಡ್. ಬಿಕಾಸ್ ಇವಾಗ ಲವ್ ಅಂತ ಅನ್ಕೊಂಡು ಅದೊಂದು ಬ್ಯಾರಿಯರ್ ಹಾಕೊಂಡ್ಬಿಟ್ವಿ ಅಂತಂದ್ರೆ ಆ ಕಡೆ ಫ್ರೆಂಡ್ಸು ಆಗಲ್ಲ, ಈ ಕಡೆ ಲವರ್ಸು ಆಗಲ್ಲ. ಆ ತರ ನಮ್ಮಿಬ್ರಲ್ಲೇ ನಾವೇ ಇಬ್ರು ಬ್ಯಾರಿಕೇಡ್ ಹಾಕೊಂಡಂಗೆ ಇದ್ದಂಗಿರುತ್ತೆ. ಅವಳಿಗೆ ನಾನೇನು ಅವಳಿಗೆ ಹರ್ಟ್ ಆಗುತ್ತೆ ಅಂತ, ನಾನು ನನ್ಗೆ ಹರ್ಟ್ ಆಗುತ್ತೆ ಅಂತ ಅವಳು, ಅದು ಒಂದು ಜಲಸ್ ಅನ್ನೋದು ಒಂದು ಇರುತ್ತಲ್ಲ. ಬೇಡ, ಏನಕ್ಕೆ ಹಿಂಗಿದೀವಿ, ಹಿಂಗೆ ಇದ್ಬಿಡ. ಟೋಟಲಿ ಕ್ಲಿಯರ್ ಆಯ್ತು, ಏನು ಇಲ್ಲ ಫ್ರೆಂಡ್ಸ್ ಅಂತ ಹೇಳಿರೋದು. ಓಕೆ ಫೈನ್. ಸೊ ಇವಾಗ ಸುನಿಲ್ ಅವರ ಒಂದು ಕ್ಯಾರೆಕ್ಟರ್ನ ನೋಡ್ತಾ ಹೋದ್ರೆ ನಾನು ಒಂದು ಎಷ್ಟೊಂದು 5 ನಿಮಿಷ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಲ್ವಾ, ತುಂಬಾನೇ ಹಂಬಲ್ ಇದ್ದಾರೆ, ಆಮೇಲೆ ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸೈಲೆಂಟ್ ಇದ್ದಾರೆ, ಜಾಸ್ತಿ ಎಷ್ಟು ಮಾತಾಡ್ತೀವೋ ಅಷ್ಟಕ್ಕೆ ಉತ್ತರ ಕೊಡಬೇಕು, ತುಂಬಾ ಏನಂತಾರೆ ಒಬೀಡಿಯೆಂಟ್ ಆಗಿ ಅವರು ಬಿಹೇವ್ ಮಾಡ್ತಾರೆ. ಸೊ 6 months ನೀವು ಅವ್ರ ಜೊತೆಗೆ ಇರೋದು, ಐ ಮೀನ್ ಇರೋದು ಇನ್ ದ ಸೆನ್ಸ್ ಒಡನಾಟ ತುಂಬಾ ಇದೆ ನಿಮ್ಮಿಬ್ರ ಜೊತೆಗೆ. ಸೊ ಆಸ್ ಅ ಪರ್ಸನ್ ಇದನ್ನ ನೀವು ಹೇಳಿದ್ದನ್ನ ಬಿಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಸುನಿಲ್ ಅಂದ್ರೆ ಯಾರು? He is a naughty person. ನಾನೇನು ಬೇರೆ ಕೊಟ್ಬಿಟ್ಟು ನೋ, ಇವಾಗ ನೀವು ಹೇಳಿದ್ ಕರೆಕ್ಟೇ, ಬಟ್ ಲೈಕ್ ನೀವು ಹೇಳ್ದಂಗೆ ಇವಾಗ ಒಂದು ಕಂಫರ್ಟ್ ಝೋನ್, ಕ್ಲೋಸ್ನೆಸ್ ಅಂತ ಬರ್ತೀವಲ್ಲ, ಅವಾಗ ಹಿ ವಿಲ್ ರಿವೀಲ್ ಇಸ್ ಇನ್ನರ್ ಚೈಲ್ಡ್ನೆಸ್ ಔಟ್ಸೈಡ್. ಆ ಚಿಕ್ಕ ಹುಡುಗರು ಚೇಷ್ಟೆ ಮಾಡ್ತಾರಲ್ಲ, ಹಿಂಗ್ ತಲೆಗೆ ಹೊಡಿಯೋದು, ಮತ್ತೆ ಇಲ್ಲಿ ತಿರ್ಗಿ ಹಿಂಗೆ ಎಳ್ಕೊಳ್ಳೋದು, ಆಮೇಲೆ ರೇಗ್ಸೋದು, ಸುಮ್ಮನೆ ಕಾಲಲ್ಲಿ ಎಳೆಯೋದು, ಪಿಲ್ಲೋ ಇದ್ರೆ ಎತ್ತಿ ಹೊಡಿಯೋದು, ಸುಮ್ಮನೆ ಒಟ್ನಲ್ಲಿ ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾ ಇರ್ಬೇಕು. ದಟ್ ಇಸ್ ಸುನಿಲ್. ಅಂದ್ರೆ ನನ್ಗೆ ಅಂತ ಒಂದು ಕಂಫರ್ಟ್ ಝೋನ್ ಕೊಟ್ರೆ, ಅಥವಾ ನನ್ನ ಫ್ರೆಂಡ್ಸ್ ಆಗ್ಲಿ, ಅಥವಾ ಅಮ್ಮ ಆಗ್ಲಿ, ನನ್ನ ಮನೇಲಿ ಹೇಗಿರ್ತೀವೋ, ಅಥವಾ ನಾವು ಮನೇಲಿ ನಾವು ಹುಡುಗರು ಹೇಗಿರ್ತೀವಿ, ಆ ಬಾಂಡಿಂಗ್ ಅಲ್ಲಿ ಆ ಕ್ಲೋಸ್ನೆಸ್ ಅಂತ ಬಂದ್ರೆ ಅವಾಗೇನು ನಮ್ಮ ಮಾತಾಡೋಕ್ಕೆ ಬಾಯಲ್ಲಿ ಫಿಲ್ಟರ್ ಇರಲ್ಲ. ಏನಾದರೂ ಅವಾಗ ಒಂದು ಸ್ವಲ್ಪ ಏನಾದರೂ ಒಂದು ಮಾತು ತಪ್ಪಾಗಿ ಹೋದ್ರೂ, ಏನೋ ಮಾತಾಡೋ ಬರ್ದಲ್ಲಿ ಏನೋ ಒಂದು ಮಾತು ತಪ್ಪಾಗೋದ್ರು ಅದು ಕನ್ವಿನ್ಸ್ ಮಾಡ್ಬೋದು ನಾವು, ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿರ್ತೀವಿ, ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ಇವ್ರ ಹತ್ರ ಕ್ಲೋಸ್ ಇದೀನಲ್ವಾ, ಸ್ವಲ್ಪ ಜಾಸ್ತಿ ಚೇಷ್ಟೆ ಮಾಡ್ತಾನೆ. ಇವಾಗ ಜಗಳ ಅಂತೂ ಆಡ್ತೀರ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸ್ಪೆಷಲಿ ಜಗಳ ಏನು ಗೊತ್ತಾ ಸ್ಟಾರ್ಟ್ ಆಗೋದು, ಇವ್ನು ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತೆ ಸ್ಟೋರೀಸು ಮತ್ತೆ ಲೈಕ್ಸು ಅದು ಇದು ನೋಡ್ತಿರ್ತಾನ. ನಾನು ಹೋಗ್ಬೇಕಾ ಎಲ್ಲಿ? ಸೊ ನೋಡ್ತಿರ್ತಾನ, ಅವಾಗ ವಾಲ್ಯೂಮ್ ಜಾಸ್ತಿ ಇಕ್ಕಿರ್ತಾನೆ. ಯಾರು ಸೈಲೆಂಟೇ ಇರುತ್ತೆ, ಏನಾಗ ಅಷ್ಟೊಂದು ವಾಲ್ಯೂಮ್ ಕಮ್ಮಿ ಮಾಡು, ಒಂದು 10-20 ಸಲ ಇರ್ತಾನೆ, ವಾಲ್ಯೂಮ್ ಕಮ್ಮಿ ಆಗಿರುತ್ತೆ, ತಿರ್ಗಾ ಜಾಸ್ತಿ ಮಾಡ್ಕೊಂಡಿರ್ತಾನೆ. ಆದ್ರೆ ಮಾಡ್ತಾನೆ. ನಾನು ಸರಿ ಆಯ್ತು ಹೇಳೋದಿಲ್ಲ ಬಿಡು ಅಂದ್ಬಿಟ್ಟು ಬಿಟ್ಬಿಡ್ತೀನಿ, ಇಲ್ಲ ಫೋನ್ ಕಿತ್ಕೊಂಡ್ಬಿಟ್ಟಿರ್ತೇನೆ ನಾನು. ಆ ಥರ ಅಲ್ಲಿಂದ ಜಗಳಗಳು ಸ್ಟಾರ್ಟ್ ಆಗಿ, ಯಾಕೆ ಕಿತ್ಕೊಂಡೆ ಅಂತ ಹೇಳ್ತಾನೆ. ಒಂದ್ಸತಿ ಹೇಳ್ಬೇಕು, ನಿಂಗೆ 2 ಸತಿ ಹೇಳ್ಬೇಕು, ಕೇಳಿಸ್ತಾ ಇಲ್ವಾ ನಿನ್ಗೆ, ಕಿವಿ ಹೋಗ್ಬಿಟ್ಟಿದ್ಯಾ ಅಂತೇಳಿ. ಸೊ ಇವರ ಬಗ್ಗೆ ನೀವು ಹೇಳೋದಾಯ್ತಂದ್ರೆ ಇವಾಗ 6 months ಅವ್ರ ಜೊತೆಗೆ ನೀವು ಒಡನಾಟ ಇಟ್ಕೊಂಡಿರೋದ್ರಿಂದ, ಬಿಕಾಸ್ ಇವ್ರು ಮಾತಾಡೋ ಶೈಲಿ ಕೂಡ ಒಬ್ರೊಬ್ರಿಗೆ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಒಬ್ರೊಬ್ರು ಬೇರೆ ತರನು ಮಾತಾಡಿರ್ತಾರೆ ಇವ್ರ ಮಾತಿನ ಶೈಲಿ ಎಲ್ಲ ನೋಡ್ಬಿಟ್ಟು. ಸೊ ಅದನ್ನೆಲ್ಲ ನೋಡ್ತಾ ಹೋದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ, ಹಾಗೆ ಅವ್ರ ಜೆನ್ಯೂನಿಟಿ ಏನು ಅಂತ? ಇಲ್ಲ, ಅವಳಿಗೆ ತುಂಬಾ ಜೆನ್ಯೂನಿಟಿ ಇದೆ. ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಶೋಗೆ ಬಂದಾಗ ಇವಳು ಏನಪ್ಪ ಯಾರು ಇವಳು ಹಿಂಗೆ ಮಾತಾಡ್ತಾಳೆ, ಒಳ್ಳೆ ಬೇಕಂತ ಮಾಡ್ತಾಳೆ ಅಥವಾ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಫಸ್ಟ್ ಇತ್ತು. ಬಟ್ ಹೋಗ್ತಾ ಅದೇ ಒಂದು ಮನುಷ್ಯನ ಬಗ್ಗೆ ಗೊತ್ತಿಲ್ದಿರ್ಬೇಕಾದ್ರೆ
ಅನ್ಕೊಂತೀವಿ ಹಂಗೆ ಎಲ್ಲರೂ. ಬಟ್ ಒಂದು ಮನುಷ್ಯನ ಮೇಲೆ ಅವ್ರ ಜೊತೆ ಬೆರ್ತಾದ್ಮೇಲೆ ಒಡನಾಟ ಸ್ಟಾರ್ಟ್ ಆದಮೇಲೆ ಒಂದು ಮನುಷ್ಯ ಹತ್ರ ಆಗ್ತಾರೆ, ಗೊತ್ತಾಗುತ್ತೆ. ಅವಳು ತುಂಬ ಸಾಫ್ಟು, ತುಂಬ ಜೆನ್ಯೂನ್ ಇರೋ ಪರ್ಸನ್. ಯಾರಿಗೂ ಹರ್ಟ್ ಮಾಡು, ಅವಳ ಪಾಡಿಗೆ ಅವಳಾಯ್ತು, ಅವಳ ಕೆಲಸ ಆಯಿತು. ಆವಾಗ ಸ್ವಲ್ಪ ಅವಳಿಗೆ ಕೋಪ ಬಂದರೆ ಅವಳ ಪಾಡಿಗೆ ಅವಳು ಇರ್ತಾಳೆ. ಮಾತಾಡ್ಸಕ್ಕೆ ಹೋದ್ರೆ ನಮ್ಮ ಮೇಲೆ ಎಲ್ಲರ ಮೇಲೆ ರೇಗ್ತಾಳೆ. ನಾವು ರೇಗ್ದಾಗ ವಾಪಸ್ ನಾವು ರೇಗ್ತೀವಿ, ಅವಾಗ ಸುಮ್ಮನೆ ಕೊಡ್ತಾಳೆ. ಯಾರು ರೇಗಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತೇನೆ. ಆಮೇಲೆ ಸೈಲೆಂಟ್ ನಾನೇ ಕಾಮ ಆದ್ಮೇಲೆ ಹೋಗಿ ಮಾತಾಡ್ತೇನೆ ನಾನು ಆ ಥರ. ಸೊ ಈ ತರ ಮಾಡಿ ತಪ್ಪು ಅಂತ ನಿಮಗೆ ಆಮೇಲೆ ಬಂದು ಹೇಳೋದು ವಯಸ್ಸ ವರ್ಷ ಕೈ ಯಾವಾಗ ಸುನಿ ಅನ್ಕೊಂಡ್ ಬರ್ತಾರೆ. ಶನಿ ಅಂತ ಬರ್ತೀನಾ. ಸೊ ಇಬ್ರದ್ದು ಇವಾಗ ಒಂದು ಗ್ಲಿಮ್ಸ್ ನಂಗೆ ತೋರಿಸಿದ್ರಿ. ಐ ಮೀನ್ ನೀವು ಕೋಪ ಎಲ್ಲ ಆದ್ಮೇಲೆ ಹೆಂಗೆ ಬರ್ತೀರಾ ಅಂತಂದು. ಸೊ ಆ ಲವ್ ಲ್ಯಾಂಗ್ವೇಜ್ ಅಂದರೆ ಅದೇನು ಆ ಥರ ಲವ್ ಲ್ಯಾಂಗ್ವೇಜ್ ಅಲ್ಲ, ಆಬ್ವಿಯಸ್ಲಿ ಫ್ರೆಂಡ್ಸ್ ಆ ಥರದ್ದು ಲವ್ ಲ್ಯಾಂಗ್ವೇಜಲ್ಲಿ ನೀವಿಬ್ರು ಒಬ್ರನ್ನೊಬ್ರನ್ನ ಯಾವ ಥರ ಮಾತಾಡ್ಸ್ಕೊಳ್ತೀರಾ ಅಂತ ನೀವು ಅವ್ರಿಗೆ? ಒಂದ್ಸತಿ ಜಾಸ್ತಿ ಏನು ಜಗಳನೇ ಇಲ್ಲ ಅಂದಾಗ ಹೇಳು ಶನಿಮ, ಏನ್ ಮಾಡ್ತಿದ್ಯಾ ಹೇಳು ಅಂತೀನಿ. ಇಲ್ಲ ಅಂದ್ರೆ ಏನೋ ಇವಾಗ ರೀಸೆಂಟ್ ಆಗಿ ಹೇಳು ಮುದ್ದು ಅಂತೀನಿ. ಇಲ್ಲ ಅಂದ್ರೆ ಏನು ವಾಟ್ ಇಸ್ ದೇರ್ ಸುನಿಲ್ ಅಂತೀನಿ. ಓ ಸುನಿಲ್ ಇವಾಗ ಅಂತ ಹೇಳ್ತಾರೆ. ಸುನಿಲ್ ಅಂದ ತಕ್ಷಣ ಅಲ್ಲಿ ಬೇರೆ ಏನೋ ಚೇಂಜ್ ಆಯ್ತು, ಎಮೋಷನ್ ಚೇಂಜ್ ಆಯ್ತು. ಏನಕ್ಕೆ ಸಡನ್ ಸುನಿಲ್ ಅಂತ ಅಲ್ಲೇ ಓ ಎಲ್ಲಾರ ಮುಂದೆ ಸುನಿಲ್ಲ, ಓ ಹಿಂಗ ಅನ್ಕೊಂಡು ಹೋಗ್ತಾನೆ. ನೀವ್ ಯಾವ ತರ ಸರಿ ನನ್ನ ಇಮಿಟೇಟ್ ಜಾಸ್ತಿ ಮಾಡ್ತಾನೆ. ಅಲ್ಲ ನಾನು ಅವಳಿಗೆ ಇಮಿಟೇಟ್ ಮಾಡೋದೇ ಅದೊಂಥರ ಅದೇ ಇಮಿಟೇಟ್ ಅಲ್ಲೇ ಎಲ್ಲ ಅದರಲ್ಲೇ ಲವ್. ಇಮಿಟೇಟ್ ಮಾಡ್ಕೊಂಡು ರೇಗಿಸ್ಕೊಂಡು ಅಮ್ಮು ಅದನ್ನ ಇವಳಿಗೆ ಮೇ ಬಿ ಯಾರೋ ಮುಂಚೆ ಮನೇಲಿ ಬಿಟ್ರೆ ಯಾರೋ ಅಮ್ಮು ಅಂತ ಕರಿತಾ ಇರ್ಲಿಲ್ಲ. ಇವಾಗ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಪೆಟ್ ನೇಮ್ ಬಂದ್ಬಿಟ್ಟು ಅಮೃತ ಅಲ್ಲ ಅಮ್ಮು. ಅದನ್ನ ಫಸ್ಟ್ ನಾನೇ ಸುದೀಪ್ ಸರ್ ರೀಕ್ರಿಯೇಟ್ ರೌಂಡ್ ಅಲ್ಲಿ ನಾನು ಏನೋ ಡೈಲಾಗ್ ಇತ್ತು, ಡೈಲಾಗ್ ಮರ್ತೋದೆ. ಅಲ್ಲೇನೋ ತುಂಬಬೇಕಲ್ಲ, ಅದಕ್ಕೆ ಅಮ್ಮು 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 ಅಂತ 3 ಸಲ ಅಂದ್ರೆ ಇವ್ನು ಯಾಕೆ ಅಮ್ಮು ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಡೈಲಾಗ್ ಮರ್ತಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸುಮ್ನೆ ಅದಕ್ಕೆ ಹಿಂಗೆ ಹಿಂದೆ ಒಂದ್ಸಲ ಮುಂದೆ ಒಂದ್ಸಲ ಹೋಗಿ ಅಮ್ಮು ಅಮ್ಮು ಅನ್ಕೊಂಡು ಏನೋ ಒಂದ್ ಮಾಡಿ ಅದೇ ಒಂದು. ಸೊ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.